ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಓಕೆ, ಇವಾಗ ಜಸ್ಟ್ ಎದ್ದು ಹಲ್ಲೆಲ್ಲ ಉಜ್ಜಿ ರೆಡಿ ಆಗಿದ್ದೀವಿ ಅಷ್ಟೇ. ಇವತ್ತಂದರೆ ನಾವೊಂದು ಪೂಜೆಗೆ ಹೋಗ್ತಾ ಇದ್ದೀವಿ, ಮರಣದ ಪೂಜೆ ಒಂದು, ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಅಲ್ಲಿಂದ ಸಂಜೆ ನಾವು ಬ್ಯಾಂಗ್ಳೂರು ಹೋಗೋಣ ಅಂತೇಳಿ ಎನಿಸಿದ್ದೀವಿ ಈವ್ನಿಂಗ್. ಯಾಕೆಂದರೆ ವೆಂಕಟದ್ದು ಕೂಡ ಎಂಗೇಜ್ಮೆಂಟ್ ಉಂಟಲ್ವ, ಹಾಗೆ ಅಚಾನಕ್ಕಾಗಿ ಹೋಗ್ತಾ ಇದ್ದೀವಿ ನಾವು. ಅಂದರೆ ನಾನು ಹೋಗೋದಿಲ್ಲ ಅಂತ ಎನಿಸಿದ್ದೆ, ಯಾಕೆಂದರೆ ಒಂದು ಮನದ ಕೆಲಸದಿಂದಲೇ, ಏನೊಂದು ನನಗೆ ಫುಲ್ಲು ಹುಷಾರಿಲ್ಲ. 2-3 ದಿನದಿಂದ ಫುಲ್ಲು ಶೀತ ಎಲ್ಲ ಆಗಿ, ಜ್ವರ ಎಲ್ಲ ಆಗಿ, ಈಗ ಕೂಡ ನೋಡ್ಬೋದು ನನ್ನ ಸ್ವರ ಫುಲ್ ಚೇಂಜ್ ಆಗಿದೆ. ಚೂರು ಕೂಡ ನನಗೆ ಹುಷಾರಿಲ್ಲ. ಆದರೆ ಇವತ್ತೇನೋ ಸ್ವಲ್ಪ ಸ್ವಲ್ಪ ಓಕೆ ಇದ್ದೀನಿ ನಾನು. ಮತ್ತೆ ಹೋಗದಿದ್ದರೆ ಬೇಜಾರಾಗುತ್ತಲ್ಲ ಅಂತೇಳಿ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಸೀರೆಯನ್ನು ಕೂಡ ಪಾಪ ಪಜ್ಜು ಅಯರ್ ಮಾಡಿ ಕೊಡ್ತಾ ಇದ್ದಾನೆ ಇವತ್ತು, ನನಗೆ ಹುಷಾರಿಲ್ಲ ಅಂತೇಳಿ. ಇಲ್ಲದಿದ್ರೆ ಅವರೇ ಮಾಡೋದು, ಮಕ್ಕಳೇ ಮಾಡೋದು. ಕೆಲವೊಮ್ಮೆ ರಾಯ್, ಕೆಲವೊಮ್ಮೆ ಪಜ್ಜು, ಇವರೊಂದು ಮಾಡೋದಿಲ್ಲ. ಇವತ್ತು A to Z ಎಲ್ಲ ನಾನು ರೆಡಿ ಮಾಡಬೇಕು. ವಾ ಬಂದರು, ವಾ ವಾ ಅಂತ ಹೇಳಲಿಕ್ಕೆ ನನಗೆ. ಹಾಗೆ ನಾನು ಫಸ್ಟಿಗೆ ನೋಡಿ ಫುಲ್ಲು ಧೂಳು ಹೊರಗಡೆ, ಈಗ ಗ್ರೈನೇಟಿನ ಕೂಡ ಧೂಳು. ಇನ್ನು ಇದು ರೂಮ್ ಕೂಡ ನೋಡಿ ಎಲ್ಲ ಖಾಲಿ ಆಯಿತು, ಬಿಟ್ಟು ಕೊಟ್ವಿ. ಇದೊಂದು ರೂಮ್ ಬಾಕಿ ಉಂಟು, ಇದನ್ನು ಕೂಡ ಬಿಟ್ಟು ಕೊಟ್ವಿ. ಹಾಗೆ ಈಗ ಧೂಳಿಂದ ಏನಾಗಿದೆ ಅಂದರೆ ಎಂತ ಅಂತ ಗೊತ್ತಿಲ್ಲ, ಎಲ್ಲ ಮೂಗು ಮೇಲೆ. ಮತ್ತು ಹೀಟಿಂದ ಕೂಡ ಹಾಕ್ಬೋದು, ಅಂದರೆ ಕಂಟಿನ್ಯೂಸ್ ನಾನು ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಇದ್ದೆ ಜ್ವರಕ್ಕೆಲ್ಲ. ಮೂಗಿನ ಮೇಲೆ, ಅದರ ಮೇಲೆ, ಇದರ ಮೇಲೆ ಎಲ್ಲ ನನಗೆ ಸಣ್ಣ ಸಣ್ಣ ಗುಳ್ಳೆ. ನಿಮಗೆ ಕಾಣುತ್ತಾ ಇಲ್ವ ಗೊತ್ತಿಲ್ಲ, ಇವತ್ತೇ ಸ್ವಲ್ಪ ಕಮ್ಮಿ ಉಂಟು. ಫುಲ್ಲು ರೆಡ್ 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 ಬಿದ್ದಿತ್ತು ಎಲ್ಲ. ಒಮ್ಮೆ ನನಗೆ ಹೆದರಿಕೆ ಆಗಿ ಹೋಯಿತು, ಇದೇನಪ್ಪ ನನ್ನ ಸ್ಕಿನ್ನಿಗೆ ಆಗ್ತಾ ಉಂಟು ಅಂತ ಹೇಳಿ. ಯಾಕೆಂದ್ರೆ ಸ್ಕಿನ್ ಮೇನ್ ಅಲ್ವಾ, ಅದೇ ಈಗೆಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಮತ್ತು ನಾನು ಏನು ಮಾಡಿದ್ದೆ, ಹುಷಾರಿಲ್ಲ ಅಂತ ಹೇಳಿ ಸ್ವಲ್ಪ ಸ್ಕಿನ್ ಕೇರ್ ಅದು ಇದೆಲ್ಲ ಬಿಟ್ಟಿದ್ದೆ. ಮತ್ತು ಈ ಕೆಲಸದಿಂದ ಉಂಟಲ್ಲ, ಕರೆಕ್ಟಾಗಿ 1 ವಾರ ನಂದು ಜಾಸ್ತಿ ಆಯಿತು ಸ್ಕಿನ್ ಕೇರ್ ಮಾಡೋದು. ಸ್ಕಿನ್ ಕೇರ್ ಮಾಡೋದಿದ್ರೆ ಏನಾಗೋದಿಲ್ಲ, 1 ವಾರ ಸ್ವಲ್ಪ ನಾವು ಸ್ಕಿಪ್ ಮಾಡಿದ್ರು ಏನು ಅಷ್ಟು ಬೇಗ ಹಾಳಾಗೋದಿಲ್ಲ. ಆದರೆ ಇಲ್ಲಿ ನನಗೆ ಪೊಲ್ಯೂಷನ್ ಜಾಸ್ತಿ ಇರೋದರಿಂದ ಧೂಳು ತುಂಬ, ನಿಮಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಧೂಳು ಉಂಟು, ಆ POP ಇದ್ದು ಆ ಇಟ್ಟಿರೋದು ಅಂತ ಹೇಳಿ. ಆ ಧೂಳಿಂದ ನನಗೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಇದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್. ಅಂದರೆ ಅವಾಗವಾಗ ಮುಖ ತೊಳೆದ್ರೆ ಆಗ್ಬೋದು, ನಾನೇನು ಮಾಡ್ತೀನಿ, ಧೂಳು ನಿಂತಿರುತ್ತಲ್ವ ಹಾಗೇನೆ ಬಿಟ್ಟಿರ್ತೀನಿ, ನೈಟ್ ಸ್ನಾನ ಮಾಡೋದಲ್ವ, ಹಾಗೆ ನನಗೆ ಅದು ಕಷ್ಟ ಆಯಿತು. ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ಕಿನ್ ಇದು. ಅದಕ್ಕೆ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಮೂಗಿನ ಮೇಲೆ ನನಗೆ ಮೇನ್ ಬಿದ್ದಿತ್ತು, ತುಂಬ ಗಲೀಜು ಕಾಣ್ತಾ ಇತ್ತದು. ಮೊದಲೇ ಇಷ್ಟು ದೊಡ್ಡ ಮೂಗು, ಅದರ ಮೇಲೆ ಅದೆಲ್ಲ ಬಿತ್ತು. ಈಗ ನಾನು ಅದಕ್ಕೆ ನೋಡಿ, ಇದು ನನ್ನ ಫೇವ್ರೇಟು, ನನ್ನ ಬ್ರ್ಯಾಂಡ್ ಆದರೂ ತುಂಬ ನನಗೆ ಹೆಲ್ಪ್ ಮಾಡಿದೆ. ಹಾಗೂ ನೀವು ಕೂಡ ನೋಡಿರ್ಬೋದು ಎಷ್ಟು ರಿವ್ಯೂಸ್ ತುಂಬ ಚೆನ್ನಾಗಿದೆ. ಮೊನ್ನೆ ರೀಸೆಂಟ್ಲಿ ಒಬ್ಬರು ಹಾಕಿದ್ದಾರೆ, ಅವರಿಗೆ ಅಂತ ಹೇಳಿ ಅವರು ಬೈ ಮಾಡಿದ್ದಂತೆ, ಆದರೆ ಅವರ ಹಸ್ಬೆಂಡ್ ಅದನ್ನು ಯೂಸ್ ಮಾಡ್ತಾ ಇದ್ರಂತೆ. ಇಬ್ಬರು ಕೂಡ ಸ್ಕಿನ್ ತುಂಬ ಸೂಪರ್ ಕೂಲ್ ಆಗಿದೆ ಅಂತೆ, ತುಂಬ ಚೆನ್ನಾಗಾಗಿದೆ, ಥ್ಯಾಂಕ್ ಯು ಅಂತ ಹೇಳಿ. ಹಾಗೆ ಫೇಸ್ ವಾಶ್ ಮಾಡೋಣ. ಬೇರ್ ಫಾರ್ಮ್ಸ್ ಅಂತ ಹೇಳಿ ನಂದು ಬ್ರ್ಯಾಂಡ್ ಇದು, ಫೋಮಿಂಗ್ ಫೇಸ್ ವಾಶ್ ಇದು. ಫಸ್ಟಿಗೆ ಇದರಲ್ಲಿ ಎಲ್ಲ ಇದೆ, ಹೈರಾಲಿಕ್ ಆಸಿಡ್, ಗ್ರೀನ್ ಗ್ರೇಪ್ ಎಕ್ಸ್ಟ್ರಾಕ್ಟ್, ಈ ರೀತಿ ತುಂಬ ನಮ್ಮ ಸ್ಕಿನ್ನಿಗೆ ಒಳ್ಳೆ ಮಾಡುವಂಥದ್ದು ತುಂಬ ಇದೆ ಇದರಲ್ಲಿ, ಕ್ಲಿಯರ್ ಮಾಡುವಂಥದ್ದು. ಹಾಗಾಗಿ ಏನಾದರೂ ಕಲೆ ಅದೆಲ್ಲ ಉಳಿದ್ರೆ ನಿಮ್ಗೆ ಏನಾಗುತ್ತೆ, ಈಗ ನೀವು ಜಸ್ಟ್ ನಾನು ಮೊನ್ನೆನೇ ತೋರಿಸ್ಬೇಕಿತ್ತು ನಿಮಗೆ, ಹತ್ತಿರದಿಂದ ತೋರಿಸ್ರೋ ಸ್ವಲ್ಪ ನನ್ನ ಮುಖ ಯಾವ ರೀತಿ ಇದು ಬಿದ್ದಿದೆ ಅಂತೇಳಿ ಕಾಣುತ್ತಾ? ಇವತ್ತಿಂದ ನಾನು ಹಾಕ್ತೀನಿ ನೋಡಿ, ಇನ್ನು 2-3 ದಿನದಲ್ಲಿ ಇದೆಲ್ಲ ಮಾಯ ಆಗುತ್ತೆ. ಯಾಕೆ ಗೊತ್ತುಂಟ, ಅಷ್ಟು ಚೆನ್ನಾಗಿದೆ. ಕಂಟಿನ್ಯೂ ಮಾತ್ರ ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಇವಾಗ ಫಸ್ಟ್ ಫೇಸ್ ವಾಶ್ ಯೂಸ್ ಮಾಡಬೇಕು ನೋಡಿ, ಈ ರೀತಿ ಇದೆ, ನೊರೆ ನೋಡಿ, ಹಾಕಿದ ತಕ್ಷಣ ಒಂಥರ ಕೂಲ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಒಳಗಡೆ ನಿಮಗೆ ವೈಟ್ ಹೆಡ್ ಎಲ್ಲ ಇರುತ್ತಲ್ವಾ, ಅದೆಲ್ಲ ಹೊರಗೆ ಬರುತ್ತೆ ಇದರಿಂದ. ಎಕ್ದಮ್ ಲೈಟ್ ವೆಯ್ಟ್, ನಿಮಗೆ ನಾರ್ಮಲ್ ನೀವು ವಾಶ್ ಮಾಡಿದ್ರೆ ನೀರಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ನಿಮ್ಗೆ ಅಂಟು ಗ್ರೀಸಿ ಆ ರೀತಿ ಏನು ಬರೋದಿಲ್ಲ. ಲೈಟ್ ವೆಯ್ಟ್ ಅಂದರೆ ಲೈಟ್ ವೆಯ್ಟ್ ಉಂಟು, ಒಂಥರ ಖುಷಿ, ಕೂಲ್ 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 ಆಗ್ತಾ ಉಂಟು ಕೈಗ. ನಂದು ಬ್ಯಾಗ್ ನಾನು ತಗೊಂಡು ಹೋಗೋದು ನೋಡಿ, ನನ್ನ ಸ್ಟಾಕ್ಸ್ ಇದು. ಈಗ ನೆಕ್ಸ್ಟ್ ಮಾಯಿಶ್ಚರೈಸರ್ ಹಾಕಬೇಕು. ಮಾಯಿಶ್ಚರೈಸರ್ ಹಾಕಿ ಒಂದು 5 ನಿಮಿಷ ಹಾಕಿಬಿಡಿ. ಇವಾಗ ನಿಮಗೆ ಗೊತ್ತುಂಟು ವಿಂಟರ್ ಸೀಸನ್, ಚಳಿ,
ಡಿಸೆಂಬರಲ್ಲಿ ಫುಲ್ ಸ್ಕಿನ್ ಡ್ರೈ ಆಗುತ್ತೆ. ಆದರೆ ನಂದು ಚೂರು ಕೂಡ ಸ್ಕಿನ್ ಡ್ರೈ ಇಲ್ಲ. ಹೀಗೆ ಲೈನ್ ನೋಡಿದ್ರು ಲೈನ್ ಬರೋದಿಲ್ಲ, ಮುಖದಲ್ಲಿರಲಿ ಎಲ್ಲಿ ಕೂಡ ಇರಲಿ ಡ್ರೈ ಏನು ಕೂಡ ಆಗೋದಿಲ್ಲ ನನಗೆ. ಯಾಕೆ ಗೊತ್ತುಂಟಾ, ನಾವು ಕರೆಕ್ಟಾಗಿ ಮಾಯಿಶ್ಚರೆಲ್ಲ ಯೂಸ್ ಮಾಡಬೇಕು. ನಾನು ಇದನ್ನೇ ಹಾಕಿ ನಾನು ಹೇಳಲ್ಲ ನಿಮಗೆ, ನಿಮ್ಮ ಹತ್ರ ಯಾವುದು ಮಾಯಿಶ್ಚರೈಸರ್ ಉಂಟು ಅದನ್ನು ಹಾಕಿ ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡಬೇಡಿ ಅಷ್ಟೇ. ನಿಮಗೆ ಬೇಕಿದ್ರೆ ಇದನ್ನು ಕೂಡ ನೀವು ಬೈ ಮಾಡ್ಬೋದು, ನಿಮ್ಮ ಬಜೆಟ್ ಒಳಗೆ ಸಿಗುತ್ತೆ. 4 ಪ್ರಾಡಕ್ಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಹಾಕೋದು ನಾನು ಮಾಯಿಶ್ಚರೈಸರ್. ಓಕೆ, ಇವಾಗ ಮಾಯಿಶ್ಚರೈಸರ್ ಹಾಕೋಣ. ಓಕೆ, ಇದರ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ. ಇದು ಕೂಡ ಹಾಗೆ ಏನು ಗೊತ್ತುಂಟ, ಮುಖಕ್ಕೆ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಒಂಥರ ಗ್ರೀಸಿ ಏನಾಗೋದಿಲ್ಲ, ಬೇಗನೆ ಅಬ್ಸಾರ್ಬ್ ಆಗುತ್ತೆ ನಿಮ್ಮ ಮುಖದಲ್ಲಿ. ಹಾಗೂ ಇದರಲ್ಲಿ ಕೂಡ ಹಾಗೆ ನಿಮ್ಮ ಎಲ್ಲ ನನ್ನ ಪ್ರಾಡಕ್ಟ್ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ನಮಗೆ ವಯಸ್ಸಾದಾಗ ಒಂಥರ ನೆರಿಗೆ ಬೀಳೋದು, ಸ್ಯಾಗ್ ಆಗೋದು ಸ್ಕಿನ್, ಆ ರೀತಿ ಆಗುತ್ತೆ. ಆದರೆ ಇದು ಹಾಗೆಲ್ಲ ಟೈಟ್ ಮಾಡಿ ಇಡುತ್ತೆ ನಮ್ಮ ಸ್ಕಿನ್ನನ್ನು. ಹಾಗಾಗಿ ನಾನು ಹೇಳೋದು ಇದನ್ನು ಚೆನ್ನಾಗಿ ಯೂಸ್ ಮಾಡಿ ಅಂತ ಹೇಳಿ. ನಾನು ನಿಮಗೆ ತೋರಿಸ್ತಾ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟೆ. ಹೌದು, ಸ್ವಲ್ಪ ಹಾಕಿದರೆ ಸಾಕು, ಇಷ್ಟು ಬೇಕಂತಿಲ್ಲ, ಪರವಾಗಿಲ್ಲ, ಇದೆಲ್ಲ ಇರುತ್ತೆ ಸ್ಕಿನ್. ಈಗ ಒಂದು 5 ನಿಮಿಷ ಬಿಟ್ಟು ನೀವು ಹಾಕಬೇಕು, ಇಷ್ಟು ಬೇಗ ಹಾಕಬೇಕಂತಿಲ್ಲ. ಬೇರೆ ನಿಮ್ಮದೆಲ್ಲ ಕೆಲಸ ಮಾಡ್ತಾ ಮೇಕಪ್ ಇದ್ದೆಲ್ಲ ಪ್ರಾಡಕ್ಟ್ ರೆಡಿ ಮಾಡಿ ಇಡ್ತಾ ಆಗುವಾಗ 5 ನಿಮಿಷ ಆಗುತ್ತೆ. ಆಮೇಲೆ ನೀವು ನನ್ನ ನೆಕ್ಸ್ಟ್ ಕ್ರೀಮ್, ಇದು ಡೇ ಕ್ರೀಮ್ ನಂದು. ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇದೆ, ಹಾಗಾಗಿ ಟೆನ್ಷನ್ ಏನಿರಲ್ಲ. ಇದನ್ನು ಹಾಕಿ ಇದರ ಮೇಲೆ ಯಾವುದೇ ಮೇಕಪ್ ಮಾಡಿ ನೀವು ಹೊರಗಡೆ ಹೋಗ್ಬೋದು. ಇದರಲ್ಲಿ ನಿಯಾಸಿನಮೈಡ್ ಇದೆ, ಇದು ಹೈಡ್ರೇಟ್ ಕೂಡ ಮಾಡುತ್ತೆ, ನಿಮಗೆ ಸನ್ನಿಂದ ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೂ ಆ್ಯಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ಇದು. ಓಕೆ ನೋಡಿ, ಇದು ಹೇಗಿದೆ ತೋರಿಸ್ತೀನಿ. ಇದು ನೋಡ್ಬೋದು, ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿದೆ ಇದು ನೋಡಿ. ಕೆಲವು ಏನು ಗೊತ್ತುಂಟಾ, ಯಾವುದು ಸನ್ಸ್ಕ್ರೀನು ಎಲ್ಲ ವೈಟ್ ಪ್ಯಾಚಸ್ ಹಾಗೇನೆ ಬಿಡುತ್ತೆ. ಆದರೆ ಇದು ಗೊತ್ತೇ ಆಗೋದಿಲ್ಲ ನಾವು ಸನ್ಸ್ಕ್ರೀನ್ ಹಾಕಿದ್ದೀವಿ ಅಂತೇಳಿ. ಸನ್ನಿಂದ ನಮಗೆ ಒಳ್ಳೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ, ಹಾಗೂ ಮುಖದಲ್ಲಿ ಗೊತ್ತೇ ಆಗಲ್ಲ ನಾವು ಹಾಕಿದ್ದೀವಿ ಅಂತೇಳಿ. ಅವ್ರಿಗೆ ತೋರಿಸಿ, ಸ್ವಲ್ಪ ಮಾತಾಡುವಾಗ ನನಗೆ ಇದು ಮಾಡ್ತಾ ಇದ್ದಾರೆ. ಓಕೆ ಆಯಿತು, ಇವತ್ತಿದು ಎಂತ ಸ್ಕಿನ್ ಕೇರ್, ಇವತ್ತಿದು ಸ್ಕಿನ್ ಕೇರ್ ಮುಗೀತು. ದೊಡ್ಡ ಕೆಲಸ ಸ್ಕಿನ್ ಕೇರ್ ಮುಗಿದ್ರೆ ಆಮೇಲೆ ಏನು ಕೂಡ ಮಾಡ್ಬೋದು. ನನಗೆ ದೊಡ್ಡ ಕೆಲಸ ಬೆಳಿಗ್ಗೆದ್ದು ಸ್ಕಿನ್ ಕೇರ್ ಒಂದು ಮುಗಿಸುವುದು. ಓಕೆ, ಈಗ ಇದರ ಆಸ್ತಿಯನ್ನು ಒಳಗಡೆ ಇಡೋಣ. ನಂದು ಇನ್ನೊಂದುಂಟು, ಅದರಲ್ಲಿ ಉಂಟು ಸಿರಮು ನೈಟಿ, ಅದು ಹಾಕಲಿಕ್ಕೆ ನೆನಪಿಂದ ನನಗೆ ಹಾಕಬೇಕು. ಇದರ ನನ್ನ ಸ್ಕಿನ್ ಬಾಡ ಅಂತ ಹೋಗುತ್ತೆ. ಓಕೆ, ಇನ್ನೆಲ್ಲ ಇಟ್ಟಾಯ್ತಲ್ವಾ, ಬೇಗ ಹೊರಡ್ತೇನೆ. ಓಕೆ, ಹಜ್ರಾ ಹಾಗೂ ರಿಫಾನ್ ಇಬ್ಬರಿಗೆ ಕೂಡ ಹಾಯ್, ಹೇಗಿದ್ದೀರಾ? ಎಷ್ಟು ಟೈಮ್ ಆಯ್ತಲ್ಲ ನೀವು ಎಂತ ಹಾಯ್ ಹೇಳಿದೆ? ಅವ್ರು ಹೇಳಿದಾರಂತೆ ಹಾಯ್ ಅಂತ ಹೇಳಲಿಕ್ಕೆ, ಹಾಗೆ ಹೇಳಿದೆ. ಸುಮಾರು ಜನ ಹೇಳಿದ್ರು, ಆದರೆ ಎಂತ ಗೊತ್ತಿಟ್ಟ, ನಾನು ಓಕೆ ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳೋದು, ಆದರೆ ಅದನ್ನು ನೆನಪಿರುವುದಿಲ್ಲ. ಎಂತ ಮಾಡೋದು, ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಡ್ತೀನಿ ಹೇಳುವಾಗ, ಮತ್ತು ನೆನಪೇ ಆಗೋದಿಲ್ಲ ಅದು. ಹಾಗೆ ಆಗುತ್ತೆ. ಈಗ ಏನೋ ನೆನಪಾಯಿತು ನನಗೆ ಬೇಗ. ಸುಮಾರು ಜನ ಹೇಳಿದರು ಮಕ್ಕಳ ಬರ್ಡೇಗೆ ಅದಕ್ಕೆ ನೆನಪೇ ಆಗೋದಿಲ್ಲ ನನಗೆ. ಅಜ್ಜಿ ಇದಕ್ಕೆ ಸ್ವಲ್ಪ ಇಸ್ತ್ರಿ ಮಾಡಿ ಕೊಡ್ತೀಯಾ? ಇಲ್ಲಿ ಅರ್ಧದಲ್ಲಿ ಕೆಳಗಡೆ ಮಾಡಿದ್ರೆ ಸರ್. ಇವಾಗ ಹೊರಟ್ವಿ ನಾವು, ಅರ್ಜೆಂಟಲ್ಲಿ ಎಲ್ಲ ಹೇಗೂ ಕಾರಲ್ಲಿ ಕೂತ್ಕೊಂಡ್ವಿ. ಫಸ್ಟಿಗೆ ಈಗ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು, ಆಮೇಲೆ ಅಲ್ಲಿಂದ ಹೋಗೋದು. ಓಕೆ, ನಾವಿವಾಗ ಮುಗರ್ನಾಡ್ ಚರ್ಚ್ ಹತ್ರ ರೀಚ್ ಆದ್ವಿ. ಈಗ ಸ್ವಲ್ಪ ಹೊತ್ತಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಕ್ರಿಬ್ಬದ್ದೆಲ್ಲ, ಈಗ ಕ್ರಿಸ್ಮಸ್ ಬಂತಲ್ಲ, ಕ್ರಿಬ್ಬದ್ದೆಲ್ಲ ತಯಾರಿ ಆಗ್ತಾ ಉಂಟು. ಇದುವೇ ಚರ್ಚ್, ಮುಗರ್ನಾಡ್ ಚರ್ಚ್ ನಾವು ಇವಾಗ ಬಂದಿದ್ದೀವತ್ತು. पळावो जावन आसा पुनर जीवनांतलो समिजेंत क्रिस्त देवाची शेळी संसाराची पाप करता ती या देता आमची जीव तुका पोस्तो ಚರ್ಚಲ್ಲಿ ಪೂಜೆ ಆದಮೇಲೆ ಇಲ್ಲಿ ಕೂಡ ಬಂದು ಪ್ರೇಯರ್ ಮಾಡಲಿಕ್ಕಿರುತ್ತೆ. ಪ್ರೇಯರ್ ಆದಮೇಲೆ ಸ್ವಲ್ಪ ಸಣ್ಣದಾಗಿ ಒಳಗಡೆ ಕೂಡ ಪ್ರೇಯರ್ ಇರುತ್ತೆ, ಆಮೇಲೆ ಊಟ. ಇಲ್ಲೇನೋ ಸಪ್ಲೈ ಆಗ್ತಾ ಉಂಟು.
ಸಪ್ಲೈ ಎಷ್ಟಮ್ಮ ಒಂದಕ್ಕೆ? 1 ಲಕ್ಷ. ಓಕೆ, ನಮ್ಮದು ಆಯಿತು. ಈಗ ಊಟ ಎಲ್ಲ ಆಗಿ ಹೊರಟ್ವಿ. ಅಮ್ಮನೆಲ್ಲ ಹೋದರು. ನಾವೇ ಈಗ ಸೀದಾ ಇಲ್ಲಿಂದ ಬ್ಯಾಂಗ್ಳೂರು ಹೋಗೋದು. 1:30 ಆಯಿತು. ನಿಜವಾಗ್ಲೂ ನಾವು ನಾಳೆ ಬೆಳಿಗ್ಗೆ ಹೋಗೋಣ ಹಾಗೆಲ್ಲ ಎನಿಸಿದ್ವಿ. ಬೆಳಿಗ್ಗೆ ಹೋಗಿ ರೀಚ್ ಆದರೆ ಬೆಳಿಗ್ಗೆ ಹೋಗೋಣ ಅಂತೇಳಿ, ಮತ್ತೆ ಆಗೋದಿಲ್ಲ, ತುಂಬ ಟಯರ್ಡ್ ಆಗುತ್ತೆ. ಹೇಗೂ ಇಲ್ಲಿ ತನಕ ಬರಲಿಕ್ಕಿತ್ತಲ್ವ, ಹಾಗೆ ಇಲ್ಲಿಂದಲೇ ಹೋಗೋಣ ಅಂತೇಳಿ ಎಲ್ಲ ತೊಗೊಂಡು ಬಂದ್ವಿ ಬರುವಾಗ. ಈಗ ಒಂದು ಬ್ಯೂಟಿ ಪಾರ್ಲರಿಗೆ ಹೋಗ್ಲಿಕ್ಕೆ ಉಂಟು, ಐಬ್ರೋ ಮಾಡಿಸ್ಲಿಲ್ಲ. ಹಾಗೆ ಇನ್ನೂ ನೋಡ್ಬೇಕು ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ. ರೋಡ್ ಚೆನ್ನಾಗಿದೆ ಎಲ್ಲ ಕಡೆ. ಇಲ್ಲಿ ಒಂದು ಮಾತ್ರ ಯವ್ವಾ, ಇದು ಎಂತದ ವಿನೋ ಫೌಂಡೇಶನ್ ಮೇಕಪ್. ಏ ದೇವ್ರೆ, ಕಾರೆಲ್ಲ ಕೆಂಪಾಯ್ತಾ ಅಂತ. ಎಷ್ಟು ಧೂಳು. ಮುಡಿಪಲ್ಲಿ ಫೈನಲಿ ಅಮ್ಮನಿಗೆ ಬ್ಯೂಟಿ ಪಾರ್ಲರ್ ಸಿಕ್ತು. ವಿನುಗೆ ಬೊಬ್ಬೆ ಹಾಕಿ ದುಡ್ಡು ಕೊಡಿ ನನಗೆ. ಬಾಯ್ ಬೇಗ ಹೋಗಿ ಬನ್ನಿ, ಅಳ್ಬೇಡಿ. ನಾವಿವಾಗ ಎಂಥದ್ದು ಪೈನಾಪಲ್ ಮ್ಯಾಂಗೋ ಎಲ್ಲ ತಗೊಳ್ಳಿಕ್ಕೆ ಹೋಗುದು. ಇಲ್ಲಿ ಉಂಟಲ್ಲ, ಎಷ್ಟಿದು ಪೈನಾಪಲ್? ತೆಗಿಲ್ಲದೆ ಈಗ 4 5 ಮಮ್ಮಿ ಎಸನೆ 8 ಗಡಿ ಪಾರ್ಸಲ್. ಇದು ಕೂಡ ಮ್ಯಾಂಗೋ, ಇದು ಮ್ಯಾಂಗೋ. ಅದು ಬೇಡ ಅಂತ ಒಳ್ಳೆ ಇರ್ತದೆ ಮ್ಯಾಂಗೋ. ಮಂಕಿ ಕೆಳಗೆ ಮಾಡ್ಬೇಡ, ಬರುತ್ತೆ ಅದು. ಪಜ್ಜು ಹಂಗೆ ಉಂಟದ್ದು ನೋಡಿ. ಮೊಬೈಲ್ ಹೇಳ್ಕೊಂಡು ಹೋಗುತ್ತೆ. ಅಲ್ಲ ಬಾಬ್ರು ತಾಯಿ ಅದು. ಅಲ್ಲ, ಅದು ಅಮ್ಮ, ನಮ್ಮಮ್ಮ. ಅಲ್ಲಿ ನೋಡು, ಮೇಲೆ ನೋಡ. ಓ ವಿನು, ವಿನು ಇಲ್ಲಿ ಬಾ. ರಾಯ್ ರಾಯ್ ನೋಡಿ. ವಿನು ಬಾ. ವಿನು ನಾನಿಲ್ಲ, ನಾನು ಕಾಲೇ. ಏಯ್ ಪಾಪ ತಾಯಿ ನೋಡಿ ಬಂತು. ಯಾವ ಸ್ವಾಗ್ ಅದು ನೋಡು. ಯಾವ ಅದು ವಿನುನೇ ಅಲ್ಲ. ಇದು ರಾಯ್ಗೆ ಮಂಗ ಬೇಕಂತ ತುಂಬಾ ಆಶೆ ಅಲ್ಲ. ಹಾ, ಮೇಲೆ ನೋಡಿ ಅಮ್ಮ, ರಾಯ್ಗೆ ಮಂಗ ಅಂದ್ರೆ ತುಂಬಾ ಖುಷಿ. ತುಂಬಾ ಇಷ್ಟ ನೋಡಿ, ಸಣ್ಣದು ನೋಡಿ, ಇನ್ನೊಂದು ಬಂತು. ಮಂಕಿ ಅಂದ್ರೆ ಆಯ್ತು ಅವನಿಗೆ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಮಂಕಿ ಬೇಕಂತ ಹೇಳ್ತಿದ್ದ ಅವನು. ನಾವ್ ಹೇಳುದು ಅವನೇ ಮಂಕಿ, ಅವನಿಗೆ ಎಂತ ಮಂಕಿ. ನನಗೆ ಭಾರಿ ಇಷ್ಟ ಮಂಕಿ ಅಂದ್ರೆ ಆಯ್ತು. ಒಂದು ತಗೊಂಡು ಬನ್ನಿ ನನಗೆ ಅಂತ ಹೇಳುದು. ತಗೊಳ್ಳಿ ಅಮ್ಮ. ಎಂತ ಇದು? ಅದು ಆಮ್ಕ ಅಚಾರ್, ಮ್ಯಾಂಗೋ ಮತ್ತೆ ಪೈನಾಪಲ್ ವಿತ್ ಮಸಾಲ, ಮತ್ತೆ ಇದು 2 ಬೋಟಿ. ಒಳ್ಳೆ ಉಂಟಾ? ಪಾನ ಬಿಡ ಪಾನ್. ಈಗ ಅಮ್ಮ ಹಿಂದೆ ಬಂದ್ರು, ಅವನು ಬಂದ. ಅವನಿಗೆ ಮುಂದೆ ಬೇಕಂತೆ. ಡ್ರೈವರ್ ಯಾವಾಗ ಚೇಂಜ್ ಆಗೋದು? ಚೆನ್ನಾಗಿದೆಯಲ್ಲ. ಅದು ಬೇಡ. ಅಮ್ಮ ಮತ್ತೆ ಅಪ್ಪನಿಗೆ ಹಿಂದೆ ಹಾಕಿದ್ರೆ ಇದೇ ಪ್ರಾಬ್ಲಮ್. ನಾನು ನೋಡಿ ಅಂತ ಎಲ್ಲಿ ಕುತ್ಕೊಂಡಿದ್ದೀನಿ, ಅವ್ರು ನೋಡಿ ಅಂತ. ಹಾಗೇನೆಲ್ಲ ಕುತ್ಕೊಳ್ಳೋದು. ಮತ್ತೆ ನೀನೆಂತ ಮಧ್ಯದಲ್ಲಿ ಬಂದು ಕುತ್ಕೊಂಡಿದ್ದೀಯ? ಓಕೆ, ಇನ್ನು ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಅದೇ ನೋಡ್ಲಿಕ್ಕೆ ಹೋಗಿದ್ರಿ ಅವರು. ಏನಾಗಲಿಲ್ಲ ದೇವರ ದಯೆಯಿಂದ ಯಾರಿಗೂ. ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಚಟ್ಟೆ ಆಗಿ ಹೋಗಿದೆ. ಹಾಲಿನ ಗಾಡಿ ಹಾಗೂ ಟ್ರಕ್ 2 ಕೂಡ. ಸ್ವಲ್ಪ ಹೊತ್ತಲ್ಲಿ ನಾನು MTR ಅಲ್ಲಿ ನನಗೆ ಬ್ರೇಕ್ಫಾಸ್ಟ್ ಬೇಕು ನೋಡೋಣ ಅಂತೇಳಿ ಸುಮಾರು ಟೈಮಿಂದ ನಾವು, ಅಂದರೆ ಅದು ಯಾವಾಗಲೂ ನಮಗೆ ಸಿಗೋದಿಲ್ಲ ಅದು MTR ಕರೆಕ್ಟ್ ಟೈಮಿಗೆ ಬ್ರೇಕ್ಫಾಸ್ಟಿಗೆಲ್ಲ. ಈ ಸಲ ನಾನು ಅಲ್ಲಿ ಹೋಗಬೇಕು ಅಂತೇಳಿ ಸುಮಾರು ಟೈಮಿಂದ ಹೇಳ್ತಾ ಇದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಈ ಸಲ ಹೋಗೋಣ ಅಂತ ಹೇಳಿ. ಹಾಗೆ ಬ್ರೇಕ್ಫಾಸ್ಟಿಗೆಲ್ಲ, ಸ್ನ್ಯಾಕ್ಸಿಗೆ ಈವ್ನಿಂಗ್ ಅಲ್ಲ ಈಗ
ಹಾಗೆ ಈಗ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಅಲ್ಲಿ ನೋಡ್ಬೇಕು ಹೇಗಿದೆ ಅಂತ ಹೇಳಿ. ಬಂತು MTR, ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಕೆಲವೊಮ್ಮೆ ಒಂದು ಕಡೆ ತಿನ್ಬೇಕು ಅಂತ ಹೇಳಿ ಇರ್ತೀವಲ್ಲ, ಅಲ್ಲೇ ತಿನ್ಬೇಕು. ಅದು ಯಾಕೆ ಗೊತ್ತಿಲ್ಲ. ಈಗ ನೋಡ್ಬೇಕು, ಇಲ್ಲಿ ಸ್ವಲ್ಪ ಅಂದ್ರೆ ಆ ಸೈಡ್ ಇರೋದದು, ಸ್ವಲ್ಪ ಮುಂದೆ ಹೋಗಿ ಯೂಟರ್ನ್ ತಗೊಂಡು ಹೋಗ್ಬೇಕು. ಇಲ್ಲಿ ಬಂದ್ವಿ ನಾವು, ಆದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಲ್ಲ. ಒಂದು ಇಡ್ಲಿಗೆ 95 ಎಮ್ಮು. 5 ರೂಪಾಯಿ ಅಲ್ಲ, 55. ನೋಡಿ, ಇದು ತುಪ್ಪ, ಇದು ದೋಸೆ. ಅವನು ಅಲ್ಲಿ ನೋಡಿ ಇಲ್ಲಿ ಸ್ಟೆಪ್ಸ್ ಫಾಲೋ ಮಾಡ್ತಿದ್ದಾನೆ. ಫಸ್ಟ್ ಹೀಗೆ ಮಾಡೋದು, ಮತ್ತೆ ಹೀಗೆ ಹಾಕೋದು. ಹೇಗೆ ಉಂಟು? ಚೆನ್ನಾಗಿದೆ. ಓಕೆ, ರೇಟ್ ಸ್ವಲ್ಪ ಜಾಸ್ತಿ, ಆದರೆ ತಿಂದದ್ದು ಸಾರ್ಥಕ ಅಂತ ಆಗುತ್ತೆ. ತುಂಬ ಚೆನ್ನಾಗಿತ್ತು. ದೋಸೆ ತುಪ್ಪ ಹಾಕಿ ಎಂತ ಅದಕ್ಕೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ನಮಗೆ ಇಷ್ಟ ಆಗಿದ್ದು ಬ್ಯಾಂಗ್ಳೂರು CTR ದೋಸೆ. ಇದು ಕೂಡ ತುಂಬ ಚೆನ್ನಾಗಿದೆ. ಮೈಲಾರಿ ಅದು ಅಲ್ಲಿ ಅಲ್ಲ, ಮೈಸೂರಲ್ಲಿ ಅದು. ಆದರೆ ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕಾಫಿ, ಫಿಲ್ಟರ್ ಕಾಫಿ ಕೊಡ್ತಿದ್ವಿ, 60 ರೂಪೀಸ್ ಮಾತ್ರ ಒಂದು ಕಾಫಿಗೆ. 55 ಒಳ್ಳೆ ಉಂಟು ಅಂದ್ರೆ. ಆದರೆ ಬೆಲ್ಲ ಎಲ್ಲ ನಾವೇ ಹಾಕ್ಲಿಕ್ಕೆ ಒಂದು ಕಿಕ್ ಹೊಡಿಯುತ್ತೆ ಕಾಫಿದ್ದು. ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಆಯಿತು ಮಾತ್ರ. ಅಲ್ಲಿ ನೋಡಿ ಅಂತೆ, ಚೆನ್ನಾಗಿ ಕಾಣುತ್ತಲ್ಲ ಅಲ್ಲ? ನಂದೊಂದು ಇಲ್ಲಿಂದ ತೆಗಿ. ಇಲ್ಲಿ ಬನ್ನಿ, ಇಲ್ಲಿ ಹೌದು, ಅದೇ ಹೇಳಿದ್ದು ನಾನು. ಹಾಗೆ ಬಂದು ನಾವು ಇಲ್ಲಿಂದ ಈಗ ಬ್ಯಾಂಗ್ಳೂರ್ ಹೋಗಿ ಮತ್ತೆ ಹಾಗೆ ಒಮ್ಮೆ ಟ್ರೈ ಮಾಡಿ ನೀವು. ಯಾಕಂದರೆ ಕೆಲವು ಕಾಸ್ಟ್ಲಿ ಇರುತ್ತೆ, ಹೌದು. ನಮಗೆ ಒನ್ ಟೈಮ್ ಇದಾದರೆ ಒಂದು ಟೈಮ್ ತಿನ್ನಬೇಕು ಅಲ್ವಾ ಲೈಫಲ್ಲಿ, ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು. ಹಾಗೆ ನನಗೆ ಇಲ್ಲಿ MTR ಅಲ್ಲಿ ತಿನ್ಬೇಕಂತ ಹೇಳಿ ತುಂಬ ಟೈಮಿಂದ ಈಚೆ ಆಚೆ ಹೋಗುವಾಗ ಯಾವಾಗಲೂ ಹೇಳುದು ನಾವು. ಆದರೆ ಇವತ್ತು ಒಂದು ಸಿಕ್ತು ಟೈಮ್, ಒಂದು ರೌಂಡ್ ಹಾಕಿ ಬಂದ್ವಿ ನಾವು. ಆದರೂ ಒಳ್ಳೆಯದುಂಟು, ಚೆನ್ನಾಗಿದೆ. ರಾಯ್ದು ಕಾಟಿ ರೋಲ್ ಅಂತ ಹೇಳಿ ಅಂತ ಬಂತು. ಕಾಟಿಗೆ ಪಾಟಿ, ಕಾಟಿಯಲ್ಲಿ ಪಾಟಿ ಚೆನ್ನಾಗಿತ್ತಂತೆ. ಅವತ್ತು ತಗೊಂಡಿದ್ದ, ಒಂದ್ಸತಿ ತಿಂದಿದ್ದು, ಇನ್ನೊಮ್ಮೆ 3-4 ಸತಿ ನಾವು ಹೇಳಿದ್ದು, ಅದು ಸಿಗ್ಲೇ ಇಲ್ಲ. ಒಂದ್ಸತಿ ಬಂದಿತ್ತು, ಇನ್ನೊಮ್ಮೆ ನೆನಪಿರ್ಲಿಲ್ಲ, ಹಾಗೆಲ್ಲ ಆಯ್ತು. ಅದಕ್ಕೆ ಇವತ್ತು ಮಂಗಳೂರಿಂದ ನೆನಪು ಹೌದು, ಮಂಗಳೂರಿಂದ ನೆನಪು ಮಾಡಿ ಬಂದಿದ್ದಾರೆ ತಂದೆಗೆ. ಇವತ್ತು ಸಿಗದಿದ್ರೆ ಅಳ್ತಿದ್ನ ಅಂತ. ಒಳ್ಳೆ ಉಂಟಲ್ಲ? ಉಂಟ ಹಾಗೇನೆ ಮುಂಚೆ ತರ? ಸೂಪರ್ ಇದೆ. ಎಲ್ಲಿ ಬರ್ತದೆ ಇದು? ಎಲ್ಲಿ ಬರ್ತದೆ ಗೊತ್ತಿಲ್ಲ. ಅದು ತಂದೂರ್, ಕುಣಿಗಲ್ ತಂದೂರ್ ಚಾಯ್ದು ಸೈಡಲ್ಲಿ ಇರ್ತದೆ. ಬೇಕಿದ್ರೆ ತಿನ್ಬೋದು. ಒಂದಕ್ಕೆ 70 ಇರ್ಬೋದು. 70ಯಾ? ಹೀಗೆ ಬ್ಲಾಗ್ ಸಿಕ್ಕಿದ್ರೆ ನಾವು ಬ್ಯಾಂಗ್ಳೂರ್ ಬಂದ್ವಿ ಅಂತ. ಆಯ್ತು. ನೆಲಮಂಗಲ ಇನ್ನು ಸ್ವಲ್ಪ ದೂರದಲ್ಲಿ ನೆಲಮಂಗಲ. ವೆಲ್ಕಮ್ ಟು ಬ್ಯಾಂಗ್ಳೂರ್. 10 ನಿಮಿಷದಿಂದ ಈ ಟ್ರಾಫಿಕ್ ಅಲ್ಲಿ ಇದ್ದೀವಿ ನಾವು. ನೋಡಿ ಅಲ್ಲಿ ಮುಂದೆ ನೆಲಮಂಗಲ. ಓಕೆ, ಇಲ್ಲಿ ಬಂದಿದ್ದೀವಿ ಈಗ ಊಟಕ್ಕೆ. ದಿ ಜಂಗಲ್ ಫ್ಯಾಮಿಲಿ. ಲಾಸ್ಟ್ ಟೈಮ್ ಕೂಡ ಬಂದಿದ್ದಲ್ಲ? ಲಾಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿತ್ತು ಇಲ್ಲಿ ಊಟ. ಚಳಿ ಉಂಟು ತುಂಬ. ವಾ, ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಿದ್ವಿ, ಚೆನ್ನಾಗಿತ್ತು ಊಟ. ಈ ಸಲ ಕೂಡ ಬಂದಿದ್ವಿ. ತುಂಬಾ ಚಳಿ ಉಂಟಂತೆ ಅಮ್ಮನಿಗೆ. ಆಗುದಿಲ್ಲ ನನಗೆ. ಇವತ್ತು ನಾವು ಕಬಾಬ್ ಮತ್ತೆ ಇದೊಂದು ಮಟನ್ ಸಿಸ್ಲರ್ ಇದು. ಎಂತ ಹೆಸರು ಹೆಚ್ಚಿಂದ ಏನೋ ಹೇಳಿದ್ರಪ್ಪ, ಏನಂತ ಗೊತ್ತಾಗ್ಲಿಲ್ಲ. ನಾವು ಇದೇ ರೂಮಿಂದ ಇನ್ನೊಂದು ರೂಮಲ್ಲಿ ಇದ್ವಿ, ಬ್ಯಾಕ್ ಸೈಡ್. ಅಲ್ಲಿ ಗಾಳಿ ಬರುವಾಗ ಒಂಥರ ಚಿರಂಡಿ ಸ್ಮೆಲ್ ಬರುತ್ತಲ್ಲ, ಆ ರೀತಿ ಬರ್ತಾ ಇತ್ತು. ಅದಕ್ಕೆ ನಾವು ಇನ್ನೊಂದು ರೂಮಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಪ್ಲೇಟ್ ಎಲ್ಲ ತಂದಿಟ್ಟಿದ್ರಲ್ಲ ವಿನು, ಆ ಪ್ಲೇಟ್ ಎಲ್ಲ ತಗೊಂಡು ಈ ಸೈಡ್ ಬರುವಾಗ ಅಲ್ಲಿ ಇನ್ನೊಂದು ರೂಮಲ್ಲಿ ಇದ್ರು ಕಸ್ಟಮರ್ಸ್. ಅವರು ವಿನುಗೆ ಅಣ್ಣ ಅಂತ ಕರೀತಾ ಇದ್ದಾರೆ ಅಂತೆ. ವೇಟರ್
ಅಣ್ಣ 1 ಪ್ಲೇಟ್ ಕಬಾಬ್. ಹಿಂಗೆಲ್ಲ ಇನ್ನೊಂದು ಮರ್ಯಾದೆ ಹೋಯ್ತು ಅಂದಕ್ಕೆ. ಅದು ಮಾಡುದು ಜೀವನದಲ್ಲಿ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಹೌದೌದು. ಅಷ್ಟು ಕಿಲೋಗೆ ಬೇರೆ. ಬಿಸಿ ಬಿಸಿ ಬೆಳ್ಳುಳ್ಳಿ ರಸಂ ಕೊಟ್ಟರು, ಚೆನ್ನಾಗಿದೆ ಮಾತ್ರ. ನನಗೆ ಖುಷಿತ ಆಗಿತ್ತು, ಕರೆಕ್ಟ್ ಆಯಿತು. ಈಗ ಚಳಿ ಅಲ್ಲ ಇಲ್ಲಿ, ಎಲ್ಲರಿಗೆ ಇದು ಕಾಂಪ್ಲಿಮೆಂಟ್ರಿ ಇದು. ಖುಷಿ ಆಗುತ್ತೆ. ಇಲ್ಲಿ ನೋಡಿ, ನಾವಿಲ್ಲೀಗ ರೂಮಲ್ಲಿ ನಿಂತಿದ್ದೀವಿ ಇವತ್ತು. ನನಗೆ ಅಂದರೆ ಹುಷಾರಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಗೊತ್ತುಂಟಾ, ಬಂದು ಇಲ್ಲಿದ್ದು ತೆಗಿತಾ ಇದ್ದಾರೆ ಹೀಗೆ ಮಾಡಿ. ನೋಡುವಾಗ ಇಲ್ಲಿ ಇದು ಹಾಕಲೇ ಇಲ್ಲ, ಬೀಗ ಇಲ್ಲಿ ಉಂಟು. ಅವರು ಮಂಗ ನನಗೆ ಇಲ್ಲಿದ್ದು ತೆಗಿತಾ ಇದ್ದಾರೆ. ನೋಡ್ಲು ಇಲ್ವಾ ಅಂತದ್ದು ಒಪ್ಪನುಂಟಂತ. ಛೇ 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 ಛೇ. ಅಲ್ಲ, ಕುಡಿಯೋದೇನೆ ನೀವು ಹೀಗೆ ಮಾಡೋದಾ? ಇನ್ನು ಕುಡಿದ್ರೆ ಟೈಟ್ ಆದರೆ ಏನು ಗತಿ? ಲೈಟ್ ಹಾಕಿ. ಇದು ನಮ್ದು ಇವತ್ತಿನ ನಿಲ್ಲಿಕ್ಕೆ. ನಮಗೆ ಅರ್ಜೆಂಟಲ್ಲಿ ಈಗ ಇದೇ ಸಿಕ್ತು. ಸಾಕು, ಪರವಾಗಿಲ್ಲ. ನನಗೆ ತೋರಿಸಿ, ಮಾತಾಡ್ತೀನಿ. ಓಕೆ, ನನಗೆ ಹುಷಾರಿರಲಿಲ್ಲ ಇನ್ನು. ನನಗೆ ಯಾಕೋ ಜರ್ನಿ ಕೂಡ ಆಗ್ತಾ ಇರಲಿಲ್ಲ. ಹಾಗೆ ನಾವು ಇಲ್ಲೇ ಊಟ ಮಾಡಿ ಇಲ್ಲೇ ಲಾಡ್ಜಲ್ಲಿ ನಿಂತ್ವಿ. ಸೈಡಲ್ಲೇ ಪಕ್ಕದಲ್ಲೇ ಲಾಡ್ಜ್ ಇತ್ತು. ಚೆನ್ನಾಗಿದೆ, ಪರವಾಗಿಲ್ಲ ನಮಗೆ ಇವತ್ತಿಗೆ. ಸಿಂಪಲ್ ಆಗಿ ಹಾಗೆ ಊಟ ಮಾಡಿ ಬಂದ್ವಿ ಅಷ್ಟೇ. ಇಲ್ಲಿ ನೋಡಿದರೆ ಇವರು ಬೀಗದ್ದು ಇದು ನೋಡಿ ನನಗೆ ಎಷ್ಟು ನಗು ಬರ್ತಿದ್ರೆ ಅದು ಕೂಡ ಜೋರ ಮಂಗ ಬೀಗ ಹೀಗೆ ಮಾಡ್ತಾ ಇದ್ದಾರೆ. ನಾನು ಇಷ್ಟು ದೊಡ್ಡ ಕ್ಯೂಂಟ್ ಇದು ಮಾಡ್ತಾ ಇದ್ದಾರೆ. ಮತ್ತೆ ನಾನು ನೋಡುವಾಗ ಇದಲ್ಲ ಇಲ್ಲಿ ಮೇಲೆ ಅಂತ ನೋಡಿ. ನಾವು ಇಲ್ಲದ್ರೆ ನಿಮ್ಮ ಗತಿ, ಶಾಶೆ ಅದು ನಾನು ಕೂಡ ನೋಡ್ತಿದ್ದೆ ಮಂಗ. ನಾವು ಹೆಸರು ಇಲ್ಲದ್ರೆ ನಿಮ್ಮ ಗತಿಯನ್ನು ಹೇಳಿ. ನೀನೊಂದು ಪೆದ್ದು. ಇನ್ನೊಂದು ರೂಮ್ ನೋಡುವ ಬಾ. 2 ರೂಮ್ ಉಂಟಲ್ಲ, ಯಾವ್ದು ಬೇಕಾ ತಗೋ. ಸೇಮ್ ಅಂತಲ್ಲ, ಬಾ ತಗೋ ಬಾ. ಯಾವುದು? ಎಷ್ಟು ನಂಬರ್? ಹೀಗಿದ್ರೆ ಪರವಾಗಿಲ್ಲ. ಕೀ ಒಂದು ಎರಡು ಚೆನ್ನಾಗಿದೆ, ಸೇಮ್ ಅಲ್ಲ ಎರಡು? ಯಾವ್ದಾಗ್ಬೋದು ನಿಮಗೆ? ಯಾವುದೋ ಆಗ್ಬೋದು ನಮಗೆ. ಇದಾಗ್ಬೋದಾ ಅದಾಗ್ಬೋದಾ? ದೊಡ್ಡದು ಯಾವುದು ಉಂಟು ಅದು ಅವರಿಗೆ ಇಡಿ. ಹೌದು, ಅದೇ ನೋಡು. ಆನ್ ಮಾಡಿ, ಅದು ಲೈಟ್ ಎಲ್ಲ ಕ್ಲೀನ್ ಉಂಟಲ್ಲ ಬಾತ್ರೂಮಲ್ಲಿ? ಬಾತ್ರೂಮ್ ಕ್ಲೀನ್ ಉಂಟು. ಇದಿರಲಿ ನಮಗೆ. ಹೌದು, ಅದು ದೊಡ್ಡದುಂಟು. ಓಕೆ, ಇವಾಗಷ್ಟೇ ಊಟ ಆಯಿತು. ಇದು ನನಗೆ ದಾರಿ ಮಧ್ಯೆ ಏನಾಯ್ತು ಅಂದರೆ ಸ್ವಲ್ಪ ಶೀತ ಎಲ್ಲ ಜೋರಿತ್ತಲ್ವ ಇವತ್ತು. ಬೆಳಿಗ್ಗೆ ಬೇಗನೆ ಎದ್ದು ಎಂತ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಇವತ್ತು ಕೆಲಸ ಆಯಿತು. ಹಾಗಾಗಿ ಫುಲ್ ಟಯರ್ಡ್ ಆಯಿತು. ಹಾಗೆ ಅರ್ಧದಲ್ಲಿ ಬರುವಾಗ ನನಗೆ ಆಗ್ತಾನೇ ಇಲ್ಲ ಏನು ಕೂಡ. ಮತ್ತು ಈಗ ಇನ್ನೂ ಸ್ವಲ್ಪ ಉಂಟು ಇಲ್ಲಿಂದ ವೆಂಕಿಯವರ ಮನೆಗೆ. ಅವರ ಮನೆಯಲ್ಲಿ ಕೂಡ ರಶ್ ಇರ್ತದೆ, ಜನ ಇರ್ತಾರೆ, ಅವರಿಗೂ ಕಷ್ಟ ಆಗುತ್ತೆ. ಹಾಗೆ ನಾನು ಎಣಿಸಿದೆ ಇಲ್ಲೇ ಆರಾಮದಲ್ಲಿ ಇರೋಣ, ನಾಳೆ ಬೆಳಗ್ಗೆ ಹೋಗ್ಬೋದಲ್ವ ಅಂತ ಹೇಳಿ. ಅವರಿಗೂ ಆವಾಗ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ, ಬಂದವರಿಗೆಲ್ಲ ಇರ್ಬೋದಲ್ವ. ಇಲ್ಲದ್ರೆ ನಮಗೋಸ್ಕರ ಒಂದು ರೂಮ್ ಕೊಡಬೇಕಾಗತ್ತೆ. ನಮಗೂ ಕಷ್ಟ, ಅವರಿಗೂ ಕಷ್ಟ, ಎಲ್ರಿಗೂ ಕಷ್ಟ. ಯಾಕೆ ಸುಮ್ಮನೆ. ಓಕೆ, ಇಲ್ಲಿ ಇವತ್ತು ಮಲಗೋದು. ಇಲ್ಲಿ ಕೂಡ ಆಗುತ್ತೆ, ನಿದ್ದೆ ಬಂದರೆ ಆಯ್ತಲ್ವ. ನಾಳೆ ಬೆಳಿಗ್ಗೆ ಹೊರಡುವಾಗ ಇನ್ನು ತೋರಿಸ್ತೀನಿ. ಇನ್ನು ನೋಡೋಣ, ಮಕ್ಕಳು ಬರಬೇಕು, ಬಿಲ್ ಪೇ ಮಾಡ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಮಾತಾಡ್ತೀನಿ. ಹೇಗಿದೆ ಈಗ? ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಏನಂತ ಮಾಡ್ತೀರ? ಏನಿಲ್ಲ, ಮೈಕೇನು ಉಂಟಾ? ಸ್ವಲ್ಪ ನಮ್ಮ ಎಂಥ ಚಳಿ ಆಗ್ತಾ ಉಂಟು.
ಫ್ಯಾನ್ ಕೂಡ ಹಾಕ್ಲಿಲ್ಲ. ಫ್ಯಾನ್ ಎಂತ ಚಳಿ ಅಲ್ಲ ನನಗೆ. ಚಳಿ ಅಂದರೆ ಸ್ವಲ್ಪ ಜ್ವರ ಉಂಟಲ್ಲ ನಿಮಗೆ, ಹಾಗೆ ಇದಾಗುತ್ತೆ ನಿಮಗೆ. ಇದು ಚಳಿ ಉಂಟು. ಚಳಿ ಉಂಟು ಸ್ವಲ್ಪ. ಬೆಂಕಿ ಎಂಗೇಜ್ಮೆಂಟಿಗೆ ಬಂದು ಜ್ವರಕ್ಕೆ ಬಂದಂಗೆ ಆಯ್ತು ನನಗೆ. ಒಂದು ನಿಜ ಅದಂದರೆ ಸ್ವಲ್ಪ ಟ್ರಾವೆಲಿಂಗಲ್ಲಿ ಸ್ವಲ್ಪ ಇನ್ನೂ ಕೂಡ ಮೈ ಹುಡಿ ಆಯ್ತಲ್ಲ. ಹಾಗೆ ತುಂಬ ಇದಾಗ್ತಾ ಉಂಟು ಒಂಥರ. ಈಗ ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಇದ್ರೆ ನಾಳೆ ಹೇಳಲಿಕ್ಕೆ ಹೌದು ಅದೇ ಆಗ್ಲಿಕ್ಕೆ ಹೌದು, ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಇನ್ನು? ಆಗತ್ತೆ, ಪರವಾಗಿಲ್ಲ. ಮಲಗು ಈಗ, ರೆಸ್ಟ್ ತಗೋ, ಈಗ ರೆಸ್ಟ್ ತಗೋ ಆಯಿತಾ. ಕೊಡ್ತೇನೆ. ನಂದು ಸಿರಮ್ ಕೊಡಿ. ಏನುಂಟು ನಿಂದು? ಕೊಡ್ತೀನಿ. ಕೊಡಿಯಲ್ಲ ಪುಡಿಯ ಡಾಕ್ಟರ್ ಎಲ್ಲುಂಟು? ಅದಲ್ಲ, ಹಾಂ, ಮುಖಕ್ಕೆ ಹಾಕೋದು ಸಿರಮ್. ಸೀರಮ್ಮ, ನನಗೆ ಸಿರಪ್ ಅಂತ ಕೇಳ್ತು. ಅದೊಂದು ಬಾಕಿ ಉಂಟು. ಅದು ನಾಳೆ ಬೆಳಿಗ್ಗೆ ಮಾಡು. ನೈಟ್ ಸಿರಮ್ ಸೀರಮ್ ಅಲ್ಲ ಅದು? ಎಲ್ಲುಂಟು ಅದು? ಬ್ಯಾಗಲ್ಲಿ. ಆದರೆ ಎಣಿಸ್ಬೋದು ಇವರಿಗೆ ಅಹಂಕಾರ ನೋಡಿ, ಹುಷಾರಿಲ್ಲ. ಆವಾಗ ಏನೂ ಇದಾಗ್ತಾ ಇರಲಿಲ್ಲ, ಇವಾಗ ಉಂಟಲ್ಲ ಎಂತ ಅಂದರೆ ಸ್ವಲ್ಪ ಪರವಾಗಿಲ್ಲ. ಹೌದು, ಆಗ ತುಂಬ ಇದಾಗ್ತಿತ್ತಲ್ಲ. ಈಗ ಅದು ಟ್ಯಾಬ್ಲೆಟ್ ಎಲ್ಲ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಹೊಸತ್ತೆ ಅಂತ ಆಡೋದು ಖಾಲಿ ಆಗಿದೆ. ಅದೆಲ್ಲ ವಾಚೆಲ್ಲ ತೆಗೆದು ಮಲಗು, ಇಲ್ಲದ ಕೈಗೆಲ್ಲ ತಾಗ್ಬೋದು. ಹಾಗೆ ಮಲಗಿದ್ದು ಅವಾಗ ನನಗೆ ಏನು ಕೊಡ್ತಾ ಇರಲಿಲ್ಲ. ಬಿಸಿ ಬಿಸಿ ಒಂದು ಸ್ನಾನ ಒಂದು ಮಾಡಿದೆ, ಅದೇ ಇದು ಸ್ವಲ್ಪ ಹಾಕದ ಅನ್ನೋದ್ರೆ ಸ್ವಲ್ಪ ಸ್ಕಿನ್ ಕೇರ್ ಇದು ಮಾಡಬೇಕಿಲ್ಲ ಫಸ್ಟ್. ಮತ್ತೆ ರಾತ್ರಿ ನನಗೆ ನಿದ್ದೆ ಬರಲಿಕ್ಕಿಲ್ಲ, ನಾನು ಹಾಕಲಿಲ್ಲ ಅಂತ. ಅದು ಮೊನ್ನೆಯಿಂದ ಯೂಸ್ ಮಾಡಲಿಲ್ಲಲ್ಲ ಇನ್ನು, ಕಾಣ್ತಾ ಇಲ್ಲ ನೀವು ಹಾಕಿದೆ. ಲೈಟ್ ಹೌದು, ಗೊತ್ತಾಗಲ್ಲ, ನೀರಿನಂಗೆ ಹಾಂ. ಅಂಟಿಲ್ಲ. ಫುಲ್ ಇದಾಗಿದೆ, ಹುಷಾರಿಲ್ಲದೆ ಕೂಡ ಇರಬೇಕು. ಎಲ್ಲ ಮುಖ ಎಲ್ಲ ಒಂಥರ ಸುಕ್ಕು ಕಟ್ಟಿದಂಗೆ ಆಗಿದೆ ನನಗೆ. ಅದೀಗ ಎಳ್ನೀರು ಹೊಡಿಲಿಕ್ಕೆ ಕೂಡ ಆಗಲ್ಲ, ಶೀತ ಕೂಡ ಉಂಟಲ್ಲ, ಕರಗರ ಆಗ್ತಾ ಉಂಟು. ಮತ್ತೆ ನಾಲಿಗೆಲ್ಲೆಲ್ಲ ಫುಲ್ಲು ಗುಳ್ಳೆ ಬಿದ್ದಿದೆ. ಒಳ್ಳೆ ಅದು ಹೀಟ್ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಇದಾಗತ್ತೆ. ನುಂಗ್ಲಿಕ್ಕೂ ಆಗ್ತಾ ಇಲ್ಲ. ಮಲಗು ನೀನು. ಓಕೆ, ಸಾರಿ ನಿಂಗೆ ಎದ್ದೇಳಿಸಿದ್ದಕ್ಕೆ. ಮಲಗು. ಒಳ್ಳೆದಕ್ಕೆ ಎದ್ದೇಳಿಸಿದ್ದು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಅವಾಗ. ಇದು ಪರವಾಗಿಲ್ಲ, ಅಷ್ಟೇನಿಲ್ಲ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಬಾಬು. ಗುಡ್ ನೈಟ್ ಬಾಬು.